ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸತ್ಯ ವೆಲ್ಕಮ್ ಮಾಡ್ತೀನಿ ಅನದರ್ ETS2 ವಿಡಿಯೋಗೆ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿಸ್ತಾ ಇದ್ದೀನಿ ನಮ್ಮ ಕರ್ನಾಟಕದ KSRTC ಬಸ್ನ ಗುರು. ಹೌದು, ಇವತ್ತು ನಾನು ನೋಡಿಸ್ತಾ ಇದ್ದೀನಿ ನಮ್ಮ ಕರ್ನಾಟಕದ KSRTC, ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಬಸ್ಸು, ರೆಡ್ ಬಸ್ನ ಓಡಿಸ್ತಾ ಇದ್ದೀನಿ. ಸೊ ಇವತ್ತಿನ ರೈಡ್ ಬಂದು ನಾವು ಓಡ್ತಾ ಇದ್ದೀವಿ ಬ್ಯಾಂಗ್ಳೂರಿಂದ ಮಡಿಕೇರಿ ಸೈಡ್ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಒಂದು ಊಟಕ್ಕೆ ಅಂತ ಸ್ಟಾಪ್ ಕೊಟ್ಟಿದೆ. ಇಲ್ಲೇ ರಿವರ್ಸ್ ಎತ್ಕೊಳ್ಳೋಣ ಈಗ ಗಾಡಿನ. ಸೊ ನೋಡ್ತಾ ಇರ್ಬೋದು, ಸಿಕ್ಕಾಬಿಟ್ಟೆ ಓಲ್ವೋ ಎಲ್ಲ ಪಾರ್ಕಿಂಗ್ ಆಗಿದ್ದಾವೆ ಗುರು. ಓಲ್ವೋನು ಇದ್ದಾವೆ, ನಂಬರ್ಸ್ಗಳು ಇದ್ದಾವೆ. ತೋರಿಸ್ತೀನಿ ನಿಮಗೆ ಒಂದೊಂದಾಗಿ. ಓಲ್ವೋನು ನಿಂತಿದೆ, ಓಲ್ವೋ ಜೊತೆಗೆ ನಂಬರ್ಸ್ಗಳು ನಿಂತಿದ್ದಾವೆ. ಯಾವುದು ಗಾಡಿ ಇರ್ತಲ್ವ, ನೋಡ್ಕೊಂಡು ನಡ್ಕೊಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ತಲೆನೋವಾಗ್ಬಿಡುತ್ತೆ. ಹಾಗೆ ಸಿಕ್ಕಾಬಿಟ್ಟೆ ನೋಡ್ಕೊಂಡು ನಡ್ಕೊಬೇಕು. ನೋಡ್ತಾ ಇದ್ದೀರಲ್ಲ, ಈ ಕಡೆನೂ ಓಲ್ವೋಗಳು ನಿಂತಿದ್ದಾವೆ, ಆ ಕಡೆನೂ ಓಲ್ವೋ ಜೊತೆಗೆ ಆ ಕಡೆ ನೋಡ್ತಾ ಇದ್ದೀರಲ್ಲ ನಂಬರ್ಸ್ಗಳು ಸಹ ನಿಂತ್ಕೊಂಡಿದೆ. ಫಸ್ಟ್ ಈ ಟ್ರಕ್ ಟರ್ನ್ ತೊಗೊಂಬಿಡ್ಲಿ ತಾಳಿ, ಒಂದು 5 ನಿಮಿಷ ಇದು ಕರೆಕ್ಟಾಗಿ ಟರ್ನ್ ತೊಗೊಂಬಿಟ್ರೆ ಟ್ರಕ್ಗಳು, ಯಾಕೆಂದರೆ ಉದ್ದ ಇರ್ತಾವಲ್ಲ ಗುರು. ಸೊ ಹಂಗಾಗಿ ಅವ್ರಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಅಷ್ಟೇ. ಯಾಕಂದರೆ ನಾವೇ ಒಂದು 2 ನಿಮಿಷ ನಿಂತ್ಕೊಂಡು ಹೋಗೋಣ. ನೋಡಿದ್ರಲ್ಲ, ಆ ಕಡೆ ಒಂದು ಈಶಾನ್ಯ ಕರ್ನಾಟಕ ಸಾರಿಗೆ ಅಲಿಯಾಸ್ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಂತಿದೆ. ಇಲ್ಲೊಂದು ನಿಂತಿದೆ ಕಲ್ಯಾಣ ಕರ್ನಾಟಕ ಸಾರಿಗೆ. ನೋಡ್ತಾ ಇದ್ದೀರಲ್ಲ, ಈಶಾನ್ಯ ಕರ್ನಾಟಕ ಸಾರಿಗೆ ಈಗ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ಆಗಿದೆ. ಮೋಸ್ಟ್ ಆಫ್ ಆಲ್ ಸ್ಟಿಕ್ಕರ್ ಚೇಂಜ್ ಮಾಡಿದ್ದಾರೆ, ಬಟ್ ಇನ್ನೂ ನಾವು ಇದರಲ್ಲಿ ಕೆಲವೊಂದು ಕಡೆ ಇನ್ನೂ ಈಶಾನ್ಯ ಅಂತಲೇ ಓಡ್ತಾ ಇದೆ, ಕೆಲವೊಂದು ಕಡೆ ಇನ್ನೂ ನಾನು ನೋಡಿದ ಮಟ್ಟಿಗೆ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತಲೂ ಇದೆ, ಈಶಾನ್ಯ ಅಂತಲೂ ಇದೆ ಇನ್ನು ಸ್ವಲ್ಪ ಬಸ್ ಮೇಲೆ ನಾನು ನೋಡಿದ ಮಟ್ಟಿಗೆ. ಸೊ ಬನ್ನಿ, ಈಗ ರೂಟ್ ಮಾತ್ರ ಸಿಕ್ಕಾಬಟ್ಟೆ ಸಿನಿಮಾಟಿಕ್ ಆಗಿದೆ ಗುರು. ನೋಡ್ತಾ ಇದ್ದೀರಲ್ಲ, ಫುಲ್ ವೆಜಿಟೇಷನ್ನು, ಎಲ್ಲಿ ನೋಡಿದ್ರು ಗಿಡ ಮರನೇ ನಿಮಗೆ. ಆ್ಯಂಡ್ ರೂಟು ಸ್ವಲ್ಪ ಸಿಂಗಲ್ ಲೈನು ಜೊತೆಗೆ ಘಾಟಿ ರೋಡ್ಸು, ಅಂದರೆ ತೀರಾ ಘಾಟಿನೂ ಇಲ್ಲ, ತೀರಾ ಏನಂತಾರೆ ಫ್ಲ್ಯಾಟ್ ರೋಡ್ ಇಲ್ಲ, ಆ ಥರ. ಬಟ್ ಒಂದು ಲೆವೆಲಿಗೆ ಘಾಟಿ ರೋಡೇ ಇರೋದು. ಆ್ಯಂಡ್ ಇಲ್ಲಿ ಸಿಕ್ಕಾಬಟ್ಟೆ ರೆಸ್ಟ್ ಪಾಯಿಂಟ್ಗಳು ಸಿಕ್ಕಾಬಟ್ಟೆ ಇದಾವೆ ಗುರು, ನೋಡ್ತಾ ಇದ್ದೀರಲ್ಲ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಟಿಪಿಕಲ್ ಇಂಡಿಯನ್ ರೂಟ್ ಗಾಡಿ, ಇದು ರೂಟ್ ಮಾತ್ರ ಸಿಕ್ಕಾಬಟ್ಟೆ ಏನಂತಾರೆ ನೆಕ್ಸ್ಟ್ ಲೆವೆಲ್ ಇದೆ ಗುರು. ಆ್ಯಂಡ್ ಮ್ಯಾಪ್ ಕ್ರೆಡಿಟ್ ಹೋಗುತ್ತೆ KN ಗ್ಯಾರೇಜ್ ಅವರ ಕರ್ನಾಟಕ ಮ್ಯಾಪ್ಗೆ, ಆ್ಯಂಡ್ ಬಸ್ ಮೋಡ್ ಕ್ರೆಡಿಟ್ ಹೋಗುತ್ತೆ CJ ಪ್ರಾಜೆಕ್ಟ್ ಅವ್ರಿಗೆ. ಸೊ ಈ ಬಸ್ ಮೋಡು ಏನು CJ ಪ್ರಾಜೆಕ್ಟ್ ಅವ್ರು ಮಾಡಿರೋದು. ಆ್ಯಂಡ್ ಈ ಏನು ಮ್ಯಾಪ್ ಮೋಡ್ ಇದೆಯಲ್ಲ, ಮ್ಯಾಪ್ ಮೋಡ್ ಹೆಸರು ಕರ್ನಾಟಕ ಮ್ಯಾಪ್ ಅಂತ. ಈ ಮ್ಯಾಪ್ನ ಮಾಡಿರೋದು KN ಗ್ಯಾರೇಜ್ ಅವರು. ಸೊ ಮ್ಯಾಪ್ ಕ್ರೆಡಿಟ್ ಹೋಗುತ್ತೆ ಅವ್ರಿಗೆ. ಬನ್ನಿ ಓಡಿಸ್ಕೊಂಡು ಹೋಗೋಣ, ನಾವು ಎಂಜಾಯ್ ಮಾಡೋಣ ಈ ರೂಟ್ನ. ಆ್ಯಂಡ್ ಕೇರಳ, ಕರ್ನಾಟಕ, ತಮಿಳ್ನಾಡು, ಮೋಸ್ಟ್ ಆಫ್ ಆಲ್ ಎಲ್ಲ ಇದೇ ಥರ ಸಿನಿಮ್ಯಾಟಿಕ್ ರೂಟ್ಸ್ಗಳು ಸಿಗುತ್ತೆ ಗುರು. ಈ ನಡುವೆ ಅಂತೂ ಸೂಪರ್ ಮಾತ್ರ ಈ ಒಂದು ರೂಟ್ಸ್ಗಳಲ್ಲಿ ಓಡಾಡ್ಸೋಕ್ಕೆ ಗಾಡಿಗಳನ್ನ. ಸೊ ಇಲ್ಲೊಂದು ಘಾಟಿ ರೋಡ್ ಟೈಪ್ ಇದೆ, ಸ್ವಲ್ಪ ಅಪ್ಪು ಇದೆ, ಡೌನು ಇದೆ. ನೋಡ್ತಾ ಇದ್ದೀರಲ್ಲ, ಫುಲ್ ಜಿಗ್ಜ್ಯಾಕ್ ಇದೆ ರೋಡು, ಕೈಂಡ್ ಆಫ್ ಘಾಟಿ ರೋಡೇ. ನೋಡ್ತಾ ಇದ್ದೀರ, ಇಲ್ಲಿ ಹಾಕೊಂಡಿದ್ದಾರೆ, ಎಲ್ಲ ಸ್ಟಾಪ್ ಪಾಯಿಂಟ್ ಅನ್ಸುತ್ತೆ ಇವೆಲ್ಲ. ಸೊ ಸ್ಟಾಪ್ ಪಾಯಿಂಟ್ ಇತ್ತು, ಇಲ್ಲಿ ನೋಡಿ SRS ನಿಂತಿದೆ. ಸೊ ಇದು ಒಂದು ಬ್ರೇಕ್ ಪಾಯಿಂಟ್ ಅನಿಸುತ್ತೆ. ಇದು SRS ಅವ್ರಿಗೆ ಡೆಡಿಕೇಟೆಡ್ ಬ್ರೇಕ್ ಪಾಯಿಂಟು ಅಂತ ಅನ್ಸಿದ್ರು. ಏನು ಅಂದರೆ ಕೆಲವೊಂದು ಏನಂತಾರೆ ಬಸ್ಗಳದ್ದು ಅವ್ರದ್ದೇ ಒಂದು ಹೋಟೆಲ್ಲು, ಅವ್ರದ್ದೇ ಒಂದು ಏನಂತಾರೆ ಸ್ಟಾಪ್ಗಳಿರ್ತವೆ, ಹಾಗೆ ಅವ್ರದ್ದು ಅಂತ ಅನ್ಸುತ್ತೆ. ಯಾಕೆಂದರೆ SRS ಬಸ್ ಬಿಟ್ಟು ಬೇರೆ ಯಾವುದೂ ನಿಂತಿರಲಿಲ್ಲ ನೀವು ನೋಡ್ದಂಗೆ, ಹಾಗಾಗಿ ಅವ್ರದ್ದೇ ಅಂತ ಅಂದ್ಕೊತೀನಿ. ಆ್ಯಂಡ್ 2 ಲಾರಿ ಹೋಗ್ತಾ ಇದೆ. ಸೊ ನೋಡ್ಕೊಂಡು ಸೈಡ್ ಹೊಡಿಬೇಕು, ಸಿಕ್ಕಾಬಟ್ಟೆ ನೋಡ್ಕೊಂಡು ಸೈಡ್ ಹೊಡಿಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ತಲೆ ಕೆಟ್ಟೋಗ್ಬಿಡ್ತವೆ, ಹಾಗಾಗಿ ಸಿಕ್ಕಾಬಟ್ಟೆ ನೋಡಿಕೊಂಡು ಸೈಡ್ ಹೊಡಿಬೇಕು. ನೋಡ್ತಾ ಇದ್ದೀರಲ್ಲ, ಮರ ಎಲ್ಲ ರೋಡ್ಗೆ ಬಂದ್ಬಿಟ್ಟಿದೆ, ಹಂಗಾಗಿ ಸ್ವಲ್ಪ ನಾನು ನೋಡ್ಕೊಂಡು ನೋಡಿಸ್ಬೇಕು. ಮರ ಇದೆ, ಬ್ಲಾಕ್ ಆಯಿತು ಗುರು. ಬಟ್ ಮರಕ್ಕೆ ಏನು ಟಚ್ ಮಾಡಿಲ್ಲ ನಾನು. ಬಟ್ ಅಂದರೂ ಯಾಕೆ ಏನು ತಗೋರ್ಲಿ ಬಿಡಿ, ಒಂದು ಸ್ವಲ್ಪ ಡಿಸ್ಟೆನ್ಸ್ ತೊಗೊಂಡೆ ಓಡಿಸ್ಕೊಂಡು ಹೋಗೋಣ. ನಾನು ಮರಕ್ಕೇನು ಟಚ್ ಮಾಡಿರಲಿಲ್ಲ, ಆ್ಯಕ್ಚುಲಿ ಮರದಿಂದ ಸಿಕ್ಕಾಬಟ್ಟೆ ದೂರನೇ ಇಟ್ಕೊಂಡಿದ್ದೆ. ಇಟ್ಸ್ ಓಕೆ, ಬನ್ನಿ ಓಡಿಸ್ಕೊಂಡು ಹೋಗೋಣ. ಸೊ ಈ ಒಂದು ರೂಟಲ್ಲಿ ಏನು ಗೊತ್ತಾದ್ರು, ಮರ ಇದೆಯಲ್ಲ, ಸೊ ಮರ ಇರೋದ್ರಿಂದ ಸ್ವಲ್ಪ ತಲೆನೋವಾಗುತ್ತೆ. ನಮ್ಮ ಈಶಾನ್ಯ ಕರ್ನಾಟಕ ಸಾರಿಗೆ ಹೋಗ್ತಾರೆ, ಸೊ ಮರ ಇರೋದ್ರಿಂದ ಸ್ವಲ್ಪ ತಲೆನೋವು. ಬಟ್ ಮರ ಇರೋದಕ್ಕೆ ಈ ರೂಟು ಅಷ್ಟು ಸೂಪರಾಗಿರೋದು ನೋಡೋಕ್ಕೆ. ಬನ್ನಿ, ಇಲ್ಲೊಂದು ಟರ್ನ್ ಬಂತು. ಸೊ ಮಡಿಕೇರಿಯಲ್ಲಂತೂ ಈ ಟೈಮಲ್ಲಿ ಸಿಕ್ಕಾಬಟ್ಟೆ ರಶ್ ಇರೋದು. ಆ್ಯಂಡ್ ಏನಂತಾರೆ ಸೂಪರಾಗೂ ಇರುತ್ತೆ. ನಾವು ಆ ಒಂದು ಫಾಗಿಗೆ, ಆ ಒಂದು ಇದಕ್ಕೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಮಡಿಕೇರಿಯಿಂದ ಯಾರಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಬನ್ನಿ ಈಗ ಓಡಿಸ್ಕೊಂಡು ಹೋಗೋಣ. ಸೊ ಇಲ್ಲೊಂದು ಯಾವುದೋ ಬ್ರೇಕ್ ಇದೆ, ಮೋಸ್ಟ್ಲಿ ಸ್ಕೂಲು ಅಂದ್ಕೊತೀನಿ, ಕರೆಕ್ಟಾಗಿ ಗೊತ್ತಿಲ್ಲ. ಇಲ್ಲಿ ಯಾವುದೋ ಒಂದು ತಮಿಳ್ನಾಡು ಗಾಡಿ ನಿಂತಿದೆ, ಹೈವೇ ರೈಡ್ ಅಂತ. ಅದು
ತಮಿಳ್ನಾಡು ಗಾಡಿ. ಬಟ್ ಹೈವೇಯಲ್ಲೇ ಯಾವಾಗಲೂ ಓಡಾಡಲ್ಲ, ಈ ಥರ ಸಿಂಗಲ್ ರೋಡ್ಸಲ್ಲೂ ಬರ್ತಾ ಇರ್ತಾವೆ. ಆವಾಗ ನೋಡ್ತಾ ಇದ್ದೀರಲ್ಲ, ಇಲ್ಲೆರಡು ವೋಲ್ವೋ ಟ್ರಕ್ಸ್ ನಿಂತಿದೆ, ಒಂದು ತಮಿಳ್ನಾಡ್ದು ವೋಲ್ವೋ ಬಸ್ ನಿಂತಿದೆ. ಬನ್ನಿ ಇಲ್ಲಿಂದ ನಾವು ಸೈಡ್ ಹೊಡ್ಕೊಂಡು ಹೋಗೋಣ. ಮುಂದೆ ಒಂದು ಗಾಡಿ ಇದೆಯಲ್ಲ, ಸೊ ಈ ಒಂದು ಲಾರಿನ ಹೆಂಗೂ ಸೈಡ್ ಹೊಡೆದೆ, ಮುಂದೆ ಒಂದು ಲಾರಿ ಇದೆಯಲ್ಲ, ಸೊ ಆ ಲಾರಿನೂ ಪಟ್ಟನಕ್ಕೆ ಸೈಡ್ ಹೊಡೆದ್ಬಿಡ್ಬೇಕು, ಯಾಕೆಂದರೆ ಸ್ಪೀಡ್ ಇದೆ ಗುರು. ಸೊ ನೋಡ್ತಾ ಇದ್ದೀರಲ್ಲ, ಆಲ್ಮೋಸ್ಟ್ 96 ಅರೌಂಡ್ ಸ್ಪೀಡ್ ಇದೆ. ಈ ಕಡಿಮೆ ಮಾಡಿಕೊಂಡೆ 70ಗೆ. ಓಹೋ, ಹಸುಗಳೆಲ್ಲ ಇದೆಲ್ಲ ಗುರು ಇಲ್ಲಿ. ಸೊ ಇದು ಒಂದು ಬ್ರೇಕ್ ಪಾಯಿಂಟ್ ಅಂದ್ಕೊತೀನಿ, ಯಾಕೆಂದರೆ ಇಲ್ಲಿ ನೋಡಿ, ಇಲ್ಲಿ ಕೂಡ ಈಶಾನ್ಯ ಕರ್ನಾಟಕ ಸಾರಿಗೆ ನಿಂತಿದೆ. ಸೊ ಯಾವುದೋ ದೊಡ್ಡ ಹೋಟ್ಲೇ ಇರಬೇಕದು. ಅಯ್ಯಪ್ಪ, ಇದೇನು ಗುರು ಇದು, ಮರ ಹಿಂಗಿದಾವೆ ಎಲ್ಲ ಗುರು. ಇವರು ಏನು ರೂಟ್ನ ಮೇಂಟೈನ್ ಮಾಡಿಲ್ಲ ಕರೆಕ್ಟಾಗಿ. ರೂಟ್ ಸಿನಿಮ್ಯಾಟಿಕ್ ಆಗಿದೆ, ರೋಡ್ ಚೆನ್ನಾಗಿದೆ, ಬಟ್ ರೋಡ್ ಮಧ್ಯದಲ್ಲಿ ಮರ ಮಾತ್ರ ಸಿಕ್ಕಾಪಟ್ಟೆ ಇದೆ. ಆ್ಯಂಡ್ ಹುಲ್ಲು, ಮರದ್ದು ಕೊಂಬೆನೂ ಅಷ್ಟೇ, ನೋಡ್ತಾ ಇದ್ದೀರಲ್ಲ, ರೋಡ್ಗೆ ಬಂದ್ಬಿಟ್ಟಿದೆ. ಇಲ್ಲೊಂದು ಟರ್ನ್ ಇದೆ, ಪಕ್ಕದಲ್ಲಿ ಯಾವುದೋ ಕೆರೆ ಬೇರೆ ಇದೆ. ಗುರು ಇಷ್ಟೊಂದು ಬೇಕು ಕೊಡ್ದ ಮುಂದೆ ಸತಿ. ನೋಡ್ತಾ ಇದ್ದೀರಲ್ಲ, ಪಕ್ಕದಲ್ಲಿ ಒಂದು ಕೆರೆ ಕೂಡ ಇದೆ. ಆ್ಯಂಡ್ ಈ ರೋಡ್ ನೋಡಿ ಗುರು, ಸೂಪರ್ ಆಗಿದೆ ರೋಡ್ ಮಾತ್ರ ನೋಡೋಕ್ಕೆ. ಸೊ ಇಲ್ಲಿ ಒಂದು ಸ್ವಲ್ಪ ಸೈಡ್ ಹೊಡೆದ್ಬಿಡೋಣ, ಯಾಕಬೇಕು ತಲೆನೋವು. ಡಿಪ್ಪರ್ ಹೊಡ್ಕೊಂಡು ಸೈಡ್ ಹೊಡೆದ್ಬಿಟ್ರೆ ತಲೆನೋವು ಇರೋಲ್ಲ ಗುರು, ಯಾಕೆಂದರೆ ಡಿಪ್ಪರ್ ಹೊಡೆದ್ರೆ ಆಪೋಸಿಟಿಂದ ಬರೋರು ಸ್ವಲ್ಪ ವೆಯ್ಟ್ ಮಾಡ್ತಾರೆ ಬರೋಕ್ಕಿಂತ ಮುಂಚೆ. ನಾನು ಆಗಲೇ ಹೇಳಿದ್ನಲ್ಲ, ಈ ಥರ ಮರ ಏನಿದೆಯಲ್ಲ ಅದು ರೋಡ್ ಸೈಡಲ್ಲೇ ಇದೆ ಗುರು. ಒಂದೊಂದು ರೋಡ್ ಸೆಂಟ್ರಲ್ಲೇ ಇದೆ, ರೋಡ್ ಸೈಡಲ್ಲೇ ಇದೆ. ಸೊ ಹಂಗಾಗಿ ಸ್ವಲ್ಪ ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊತೀನಿ ಈ ಒಂದು ಏನಂತಾರೆ ಮ್ಯಾಪ್ನ ಅವರು. ಬಟ್ ಮ್ಯಾಪ್ ಮಾತ್ರ ಅಫ್ಕೋರ್ಸ್ ನೆಕ್ಸ್ಟ್ ಲೆವೆಲ್ ಇದೆ. ಆ್ಯಂಡ್ ಬಸ್ ಮೋಡ್ಗಂತೂ ಮಾತಾಡೋಂಗಿಲ್ಲ, ನೆಕ್ಸ್ಟ್ ಲೆವೆಲ್ ಬಸ್ ಮೋಡಿದು. ಸೊ ಸಿಗ್ನಲ್ ಬಂದಿದೆ, ಇಲ್ಲೊಂದು ಸ್ಟಾಪ್ ಕೊಡಬೇಕು ಅನ್ಸುತ್ತೀಗ. ಸೊ ಅಮೇರಿಕನ್ ಟ್ರಕ್ ಸಿಮ್ಯುಲೇಟರ್ದು ಗಂಟೆ ಹಾಕೋ ಕುತ್ಕೊಂಡು ಅಮೇರಿಕನ್ ಟ್ರಕ್ ಸಿಮ್ಯುಲೇಟರ್ದು ಸಹ ಏನಂತಾರೆ ಬ್ಯಾನರ್ ಹಾಕಿದ್ದಾರೆ. ಗಾಡಿ ಥರ ಒಂದು ನೋಡೋಕ್ಕೆ ಸೂಪರಾಗಿ ಕಾಣಿಸಿದ್ರು. ಈ ಒಂದು ವ್ಯೂವಲ್ಲಿ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಈ ವ್ಯೂವಲ್ಲಿ ಜಾಸ್ತಿ ಹೊತ್ತು ಓಡ್ಸೋಕ್ಕಾಗಲ್ಲ ಗಾಡಿನ, ಅದೇ ಪ್ರಾಬ್ಲಮ್ಮು. ಬಟ್ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಬನ್ನಿ, ಇಲ್ಲೋ ನಮ್ಮ ಏನಂತಾರೆ ಬಸ್ ಸ್ಟ್ಯಾಂಡ್ ಬಂತು. ಸೊ ನಾವು ಪ್ಲ್ಯಾಟ್ಫಾರ್ಮಿಗೆ ಹಾಕ್ಬಿಡೋಣ ಗಾಡಿನ. ಫಸ್ಟ್ ಪ್ಲ್ಯಾಟ್ಫಾರ್ಮೇ ನಮ್ಮದು. ಸೊ ನನಗೇನು ಟೆನ್ಷನ್ ಇಲ್ಲ ಅಲ್ಲಿ ತನಕ ತೊಗೊಳೋದಕ್ಕೂ ಅಂತ. ಸೊ ಫಸ್ಟ್ ಪ್ಲ್ಯಾಟ್ಫಾರ್ಮಲ್ಲಿ ಹಾಕ್ಬಿಡೋಣ ನಮ್ಮ ಗಾಡಿನ. ಇಲ್ಲೇ ಕರೆಕ್ಟಾಗಿ ಈಗ ಸೆಂಟ್ರಿಗೆ ಹಾಕ್ಬಿಟ್ಟು ನಿಲ್ಸೋಣ. ಸೊ ವೀಡಿಯೋಗೆ ಇಡೋಣ ಇಷ್ಟೇ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ನನ್ನ ಪಾಸ್ಟ್ ಒಂದು 3 ವೀಡಿಯೋಸಿಂದ ಒಳ್ಳೆ ಸಪೋರ್ಟ್ ಸಿಕ್ಕಿದೆ ಆ್ಯಂಡ್ ಒಳ್ಳೊಳ್ಳೆ ಕಮೆಂಟ್ ಮಾಡ್ತಾಯಿದ್ದೀರಾ. ಐ ಆಮ್ ಗ್ರೇಟ್ಫುಲ್ ಟು ಯು. ಸೊ ಸಿಗೋಣ ಇದೇ ಥರ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಸಿ ಯಾ.